ಚಿತ್ರದುರ್ಗದಲ್ಲಿ ಮೇನ್ ಅಟ್ರಾಕ್ಷನ್ಸ್ ನೋಡಿ, ಚಿತ್ರದುರ್ಗ ಫೋರ್ಟು ಮತ್ತು ಮಕ್ಕಳಿ ಏನದು ಮಟ್ಟಿ ಜೋಗಿಮಟ್ಟಿ ಫಾರೆಸ್ಟ್ ವ್ಯೂ ಹೋಗಿ. ಆ್ಯಂಡ್ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಬಂದು ನಮ್ಮ ದಾವಣಗೆರೆ. ಅಲ್ಲಿ ಏನಿದೆ ಅಂತ ಗೂಗಲ್ ಕೇಳಿದ್ರೆ ಗೂಗಲ್ ಒಂದು ಜಾಗ ಹೇಳ್ತು, ಉಂಚಂಗಿ ದುರ್ಗಾ ಫೋರ್ಟ್ ಮತ್ತು ಟೆಂಪಲ್ ಇದೆ ಅಂತ ಗೊತ್ತಾಯಿತು. ಹೇಗಿದೆ ಅಂತ ಗೊತ್ತಿಲ್ಲ, ನಾನು ಅದು ಯೂಟ್ಯೂಬ್ ವಿಡಿಯೋ ನೋಡಲಿಲ್ಲ, ಏನು ರಿಸರ್ಚ್ ಮಾಡಲಿಲ್ಲ. ಇದೆಲ್ಲ ಹೋಗಿ ನೋಡೋಣ, ಒಂದು ಟಿಕ್ ಮಾರ್ಕ್ ಹಾಕುವ ಆಯಿತಾ, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್ ಆಮೇಲೆ ತಿಳ್ಕೊಳ್ಳುವ. ಗುಡ್ ಇದ್ದರೆ ನೀವು ಬರ್ಬೋದು, ಬ್ಯಾಡ್ ಇದ್ದರೆ ಬಿಟ್ಬಿಡ್ಬೋದು ಆಯಿತಾ. ವೀಡಿಯೋದಲ್ಲೇ ನೋಡಿಕೊಂಡು ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಅಂತ ಐ ಡಿಸೈಡೆಡ್ ಟು ಗೋ. ಬಟ್ ರೂಟಲ್ಲಿ ವಾಟ್ ಐ ನೋಟಿಸ್ ಇಸ್ ಚಿತ್ರದುರ್ಗದ ಸ್ವಲ್ಪ ದೂರ ದಾಟ್ತಿದ್ದಂಗೆ ಲಾಡ್ ಆಫ್ ವೆಜಿಟೇಷನ್, ಲಾಡ್ ಆಫ್ ಗ್ರೀನ್ಲ್ಯಾಂಡ್, ಲಾಟ್ಸ್ ಆಫ್ ಗ್ರೀನ್ಲ್ಯಾಂಡ್. ಮಧ್ಯದಲ್ಲಿ ಇಫ್ ಯು ಲುಕ್ ಎಟ್ ಇಟ್ ರೈಟಲ್ಲಿ ಐ ಡೋಂಟ್ ನೋ ವೆದರ್ ಇಟ್ ಇಸ್ ಆರ್ಕನೆಟ್ ಟ್ರೀಸ್. ಅದ್ರ ಮಧ್ಯಾಹ್ನ ಡ್ರೋನ್ ಓಡಿಸೋಣ ಅಂದ್ಕೊಂಡೆ, ಬಟ್ ಅಷ್ಟೊಂದು ನನಗೆ ಕೆಪಾಸಿಟಿ ಇರಲಿಲ್ಲ. ಆ ಒಂದು ಕಾರಣಕ್ಕೆ ಮೇಲೇ ಹಾರಿಸ್ಕೊಂಡು ಇಲ್ಲ ಹೆಂಗಿದೆ ಅಂತ, ಯಾಕಂದರೆ ನೆಲ್ಲಿಂದ ಏನು ಕಾಣಲ್ಲ ಹೆಂಗಿದೆ ವೆಜಿಟೇಷನ್ ಏನಂದ್ಬಿಟ್ಟು. ಸೊ ಆ ಕಾರಣಕ್ಕಾಗಿ ಐ ವೆಂಟ್ ರೌಂಡ್ ಆ್ಯಂಡ್ ಸಾ ದಿಸ್ ಪ್ಲೇಸ್. ಬಿಲೀವ್ ಮಿ ಆರ್ ನಾಟ್, ದಿಸ್ ಇಸ್ ಅಮೇಝಿಂಗ್. ಡ್ರೈವ್ ನಾನು ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಜೊತೆಗೇ ಹೋಗ್ದಂಗೆ ಒಂದು ದೊಡ್ಡ ಕೆರೆ ಸಿಕ್ತು. ಎಷ್ಟು ದೊಡ್ಡದಿದೆ ಅಂತ, ಯಾಕಂದರೆ ನನ್ನ ದೂರದೃಷ್ಟಿ ಅಷ್ಟು ಕಮ್ಮಿ ಇದೆ, ಎಂಥ ಗ್ಲಾಸ್ ಆಗೋದ್ರೆ ಕಾಣಲ್ಲ. ಅದಕ್ಕೆ ನಮ್ಮ ಗರುಡನ ಮೇಲೆ ಕಳಿಸಿ ನೋಡುವ ಅಂತ ಕಳಿಸಿದ್ರೆ ಇಷ್ಟು ದೊಡ್ಡ ಲೇಖ. ಅಯ್ಯೋ, ಒಂದು ತಿಳಿದು ಬಂತೇನೆಂದರೆ ಚಿತ್ರದುರ್ಗದಲ್ಲಿ ಆ್ಯಂಡ್ ಆಮೇಲೆ ಗೊತ್ತಾಯಿತು ದಾವಣಗೆರೆಯಲ್ಲಿ ದೇ ಡೋಂಟ್ ಹ್ಯಾವ್ ದೇ ಹ್ಯಾವ್ ಟು ರಿಲೈ ಆನ್ ಗ್ರೌಂಡ್ ವಾಟರ್. ಇಲ್ಲಿಗೆ ಹೋಗ್ತೀಯಾ ವಿವೇಕಾದಿತ್ಯ, ಈ ಬೆಟ್ಟಕ್ಕೆ, ಈ ಕೋಟೆ ನೋಡೋಕ್ಕೆ ಹೋಗ್ತಾ ಇದೆಯಾ? ಅದೇ ದಾರಿ ಅಂತ ಗೊತ್ತಾಯಿತು. ಗೂಗಲ್ ನಿಮಗೆ ರಾಂಗ್ ಡೈರೆಕ್ಷನ್ ಕೊಡುತ್ತೆ. ಇದು ನಾನು ತೋರಿಸಿರೋದು ನಾನು ನೋಡ್ಕೊಂಡು ಹೋಗಿ ಇನ್ನೊಂದು ಲೇಕ್ ಸಿಕ್ತು. ಎಷ್ಟು ಲೇಕ್ಗಳೋ ದೇವರೇ ಗೊತ್ತು ಆಯಿತಾ. ಬಟ್ ದೇ ಆರ್ ನಾಟ್ ಯೂಸಿಂಗ್ ಇಟ್. ಎಂಥ ಸ್ಪೀಡ್ ಹೊಡೆದ್ರೂ ಹೊಡೆಯೋದೇ ನಾನು 80, ಅದ್ರ ಮೇಲೆ ಹೋಗೋದಿಲ್ಲ. ಫಾರ್ ಸೇಫ್ಟಿ ಪರ್ಪಸ್ ಅಲ್ಲ, ಇಟ್ ಇಸ್ ಬೇಸಿಕ್ಲಿ ಸ್ಲೋ ಹೋದಷ್ಟು ವ್ಯೂ ಸಿಗುತ್ತೆ, ಏನಾದರೂ ಒಂದು ಕಾಣಿಸುತ್ತೆ ಅಲ್ವಾ. ಅದಕ್ಕೆ ಆರಾಮಾಗೆ ನಡ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಫೋರ್ಟ್ ಎಲ್ಲ ಪಾಳು ಬಿದ್ದುಬಿಟ್ಟಿದೆ, ಎಷ್ಟು ತಿರುಗಿದ್ರೂ ಏನೂ ಕಾಣಲ್ಲ. ಬರೀ ಕಲ್ಲು ಮೇಲೆ ಕಟ್ಕೊಂಡು ಬಂದವ್ರೆ ಇವರು. ಚಿತ್ರದುರ್ಗರು ಹಂಗೆ ಕಟ್ಟವ್ರೆ, ಇಲ್ಲೂ ಹಿಂಗೆ ಕಟ್ಟವ್ರೆ. ಕಪ್ಪಿಚ್ಚೆಷ್ಟೇ ಇರುವ ನಾನು ಈ ತುದಿಯಲ್ಲಿ ಏನು ಕಾಣ್ಬೋದು ಅಂತ ಹೋದೆ, ನೋಡಿದೆ, ಎಂಥದ್ದು ಇಲ್ಲ. ಅಟ್ಲೀಸ್ಟ್ ಎಕ್ಸಸೈಸ್ ಆಗ್ತಿದ್ದಿಲ್ಲ ಅಂತ ಒಂದು ಖುಷಿ. ಹೆಂಗೆ ಡ್ರೋನ್ ಹೆಂಗೆ ಸುತ್ತಿಸಿದ್ರು ಅಷ್ಟೇ, ಅದನ್ನ ಹೆಂಗೆ ಏನೂ ಕಾಣಿಸಿಲ್ಲ. ನೆಕ್ಸ್ಟು ಮೇಲೆ ಹೋಗುವ ಅಂತ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಹೊಸ ಕ್ಯಾಮ್ರಾ ವ್ಯೂ ಇಟ್ಕೊಳ್ಳೋಕೆ ಟ್ರೈ ಮಾಡಿದೆ. ನನಗೇನೋ ಅಂತ ಸ್ವಲ್ಪ ಖುಷಿ ಆಯ್ತು, ಇದೆಲ್ಲ ಮಾಡ್ಬೋದಲ್ಲ ನಾನು ಅಂತ. ಓಕೆ, ಹತ್ತದು ಬರೀ ಕಲ್ಲು ಆಯಿತಾ. ಒಂದು ನನಗೆ ತಿಳಿದು ಬಂತು ದ್ಯಾಟ್ ಇಲ್ಲಿ ಅದೇನೋ ಹಗ್ಗ ಇಟ್ಕೊಂಡು ಬರ್ತಾರೇನೋ ಗೊತ್ತಿಲ್ಲ ಟೆಂಪಲ್ಗೆ ಆಯಿತಾ. ಆ್ಯಂಡ್ ಇವತ್ತು ನಾನು ಬಂದಿರೋ ದಿವಸ ವೀಕ್ ಡೇ ಆಯಿತಾ, ಅದು ಮಂಡೇ. ಓಕೆ, ಸೊ ಆವಾಗಲೇ ಜನಗಳು ತುಂಬ ಜನ ಇದ್ದರು. ಅಂದರೆ ವೀಕೆಂಡಲ್ಲಿ ಎಷ್ಟು ಜನ ಬರ್ಬೋದು ಅದನ್ನು ಊಹಿಸೋಕೆ ಆಗೋದಿಲ್ಲ. ದಟ್ ಇಸ್ ವಾಟ್ ಐ ಫೀಲ್ ಅಬೌಟ್ ಇಟ್. ಓಕೆ, ಸೊ ಐ ಆಮ್ ಡಿಟರ್ಮಿಂಡ್, ಐ ವಾಂಟ್ ಟು ಗೋ. ಇದು ಭಾಳ ಬಿದ್ದುಬಿಟ್ಟಿದೆ, ರಿಯಲಿ ಭಾಳ ಬಿದ್ದುಬಿಟ್ಟಿದೆ. ಇದೆಲ್ಲ ಹೊಡೆದಾಗಕ್ಕಾಗಿಲ್ಲ, ಯಾರು ಬಂದು ಹಾಳು ಮಾಡಿದ್ರು. ಯಾಕಂದರೆ ಇದೆಲ್ಲ ಕಲ್ಲಿನ ಕೋಟೆ. ಅಂದರೆ ಚಿತ್ರದುರ್ಗದಲ್ಲಿ ಕಲ್ಲಿನ ಕೋಟೆ ಅಂತಾರೆ, ಇಲ್ಲೂ ಕಲ್ಲಿನ ಕೋಟೆ. ಕಲ್ಲಲ್ಲೇ ಒಂದು ಕೋಟೆ ಕಟ್ಕೊಂಡ್ಬಿಟ್ಟು. ಅಯ್ಯೋ, ಇನ್ನೊಂದೇನು ಗೊತ್ತಾ ಹೇಳು ಮರ್ತೋದೆ. ನಾನು 12 ತಿಂಗಳು ಇಂಡಿಯಾನ ಸುತ್ತಾ ಇದ್ದೀನಿ. ಇಲ್ಲಿ ಬರೋ ಗಾಳಿ ನಾನು ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಎಷ್ಟು ಗಾಳಿ ಅಂದರೆ ಟೋಪಿ ಇಟ್ಕೊಂಡು ಹೋಗ್ಬೇಕಿಲ್ಲ, ಟೋಪಿ ಹಾರ್ಕೊಂಡು ಹೋಗ್ಬಿಡ್ತದೆ. ಇನ್ನೊಂದೇನೆಂದರೆ ಇವ್ರುಗಳು ನೆಟ್ಟಿಗೆ ಒಂದು ಡೋರ್ ಕಟ್ಟಲ್ಲ, ಸ್ಟ್ರೈಟಾಗಿ ಯಾರೋ ಬಂದು ನಮ್ಗೆ ಅಟ್ಯಾಕ್ ಮಾಡ್ತಾರಂತ ಆಲ್ ಆ್ಯಂಗಲ್ಸಲ್ಲಿ ಡೋರ್ ಕಟ್ತಾರೆ. ಸೊ ಹಿಂಗೆ ಎಂಟ್ರಾದಾಗ ರೈಟ್ ಲೆಫ್ಟ್ ಏನಿದೆ ಅಂತ ಗೊತ್ತಾಗಲ್ಲ. ಅಟ್ಯಾಕ್ ಮಾಡೋರಿಗೆ ಕಷ್ಟ ಆಗುತ್ತೆ, ಡಿಫೆಂಡ್ ಮಾಡೋರಿಗೆ ತುಂಬ ಈಸಿ ಆಗುತ್ತೆ. ಓಕೆ, ಅಲ್ಲೋಗಿದ ಮುಂಚೆ ಇವು ಬಂದಿದ್ರಲ್ಲ, ಅದ್ರ ಮೇಲೆ ಹೋಗಿ ನೋಡೋಣ ಅಂತ ಹೋದೆ. ಏನೋ ಇರ್ಬೋದಾ, ಯಾಕಂದರೆ ಏನಾದರೂ ಕಾಣುತ್ತೆ. ದೇರ್ ಇಸ್ ಸಮಥಿಂಗ್ ಫಾರ್ ಅಸ್ ಟು ಲರ್ನ್ ಆಲ್ ದ ಟೈಮ್ ಈಸ್ ವಾಟ್ ಐ ಬಿಲೀವ್. ಬಟ್ ಎಷ್ಟೇ ಏನೇ ಮಾಡಿದ್ರು ನೋ, ಐ ಡೆಂಟ್ ಫೈಂಡ್ ಎಲ್ಲಿ ಸೋಲ್ಜರ್ ನಿಂತ್ಕೊಂಡು. ಏನು ಗೊತ್ತಾ, ಶಿವಾಜಿ ಮಾಡ್ದಂಗೆ ಶಿವಾಜಿ ಮಹಾರಾಷ್ಟ್ರದಲ್ಲಿ ಇದ್ದಾರಲ್ಲ, ಈ ಕಲ್ಲುಗಳ ಮಧ್ಯೆ ಗ್ಯಾಪ್ ಇಡೋದಿಲ್ಲ. ಯಾಕಂದರೆ ಅಲ್ಲಿ ಏನು ಗನ್ ಇಟ್ಬಿಟ್ಟು ಶೂಟ್ ಮಾಡ್ತಿದ್ರು. ಇಲ್ಲಿ ಯಾವುದು ಆ ಥರ ನಂಗೆ ಕಾಣಿಸಿಲ್ಲ. ಸೀರಿಯಸ್ಲಿ ಐ ರಿಯಲಿ ಕುಡಂಟ್ ಫೈಂಡ್ ಇಟ್. ಸುಮ್ಮನೆ ನಾವು ಕಲ್ ಮೇಲೆ ಎತ್ಕೊಂಡು ಹೋಗ್ಬೋದಾಯ್ತು. ಇದಕ್ಕೋಸ್ಕರ ಕೆತ್ತಿ ಒಂದು ಸ್ಟೆಪ್ಸ್ ಮಾಡೋರು, ಏನಕ್ಕೆ ಮಾಡೋರೆ ದೇವ್ರಿಗೆ ಗೊತ್ತು.
ಅದು ಬೇರೆ ಸ್ಮೂತ್ ಆಗಿದೆ. ನಂದು ಶೂಸು ಸೌದೋಗಿದೆ, ಎಷ್ಟು ಜಾರಿ ಬಿದ್ದಿಲ್ಲ ಅಷ್ಟೇ, ಪುಣ್ಯಕ್ಕೆ ಹತ್ಕೊಂಡು ಹೋಗೋದಷ್ಟೇ. ಇಟ್ಸ್ ಅ ವೆರಿ ಸ್ಮಾಲ್ ಟ್ರೆಕ್ ಅಂತ ನನಗೆ ಅನಿಸ್ತಾ ಇದೆ. ಇಟ್ಸ್ ಟ್ರೆಕ್ಕು ಅಲ್ಲ, ಇಟ್ಸ್ ವಾಕಿಂಗ್ ಬಟ್ ವಿತ್ ಸ್ಲೈಟ್ ಎಲಿವೇಶನ್. ನೋಡಿ, ಎಲ್ಲರೂ ಚಪ್ಪಲಿ ಇಲ್ಲದೇ ಬರ್ತಾರೆ. ಅವ್ರುಗಳಿಗೆ ಪಾದ ನೋವುದಿಲ್ವಾ? ಅಥವಾ ನಾನು ಬೆಂಗಳೂರಲ್ಲಿ ಬೆಳೆದು ವೀಕ್ ಆಗ್ಬಿಟ್ನಾ ಅಂತ? ಸೀರಿಯಸ್ಲಿ ಐ ಡೋಂಟ್ ಲುಕ್ ಎಟ್ ಇಟ್. ಚಪ್ಪಲೇ ಇಲ್ಲಪ್ಪ, ಚಪ್ಪಲೇ ಹಾಕೊಳ್ಳಲ್ಲ ಇವ್ರುಗಳು. ಗಾಡ್, ಇದು ಬುರ್ಜ್ ಅಂತಾರೆ ಲೆಫ್ಟಲ್ಲಿ. ಮೇಲಿಂದ ಸೈನಿಕರು ಕೂತ್ಕೊಂಡು ನೋಡ್ತಾರೆ, ಯಾರಾದರೂ ಬಂದರೆ ಗುಂಡುಡಿವ, ಇನ್ಫಾರ್ಮ್ ಮಾಡುವ ಅಂತ. ಎಷ್ಟು ದೊಡ್ಡ ಕೋಟೆ, ರಿಯಲಿ ದೊಡ್ಡದಿದೆ. ಆ್ಯಕ್ಚುಲಿ ಡ್ರೋನ್ ಹಾರಿಸಿದ್ರೆ ಗೊತ್ತಾಗೋದು. ಡ್ರೋನ್ ಹಾರಿಸಿದ್ರೆ, ನಾನು ದಾವಣಗೆರೆ ಹಾರಿಸಿದ್ರೆ ಮೋಸ್ಟ್ಲಿ ಶಿವಮೊಗ್ಗದಲ್ಲಿ ಲ್ಯಾಂಡ್ ಆಗಿಬಿಡ್ತಿದ್ದದು. ಸೊ ಆ ಒಂದು ಕಾರಣಕ್ಕೆ ನಾನು ಡ್ರೋನ್ನ ಹಾರಿಸೋಕ್ಕೆ ಹೋಗಲಿಲ್ಲ. ಅದು ಬೇರೆ ನನ್ನ ಕ್ಯಾಮ್ರಾ ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಟ್ಟು ಇದು ನನಗೆ ಪಡಬಾರ್ದು, ಕಷ್ಟ ಅಲ್ಲ, ಎಂಥದ್ದು ಗೊತ್ತಿಲ್ಲ, ಎಲ್ಲಿ ರಿಪೇರಿ ಮಾಡಿಸೋದು ಗೊತ್ತಿಲ್ಲ. ದಟ್ ಇಸ್ ಸಮಥಿಂಗ್ ದಟ್ ಐ ಆಮ್ ವೆರಿ ವೆರಿ ವರಿಡ್. ಎಷ್ಟು ಸುತ್ತಿದ್ರು ಅಷ್ಟೇ, ಸುತ್ತಿ ಏನಾದರೂ ಕಾಣ್ಬೋದು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಏನೂ ಇಲ್ಲ. ಅರೆ ರಾಣಿ ಪ್ಯಾಲೇಸು, ರಾಣಿ ನೀನು ಇರೋಲ್ಲ, ನಂಗೆ ಗೊತ್ತು. ನೀನು ಯಾವಾಗಲೂ ಮಠಾಸ್ ಆಗಿದೆ. ಇಷ್ಟು ದೊಡ್ಡ ಜಾಗ ಬೇಕಾ ನಿನಗೆ ಬೆಡ್ರೂಮು ಮನೆ ಮಾಡ್ಕೊಳ್ಳೋಕ್ಕೆ? ಅರೆ ಎಲ್ಲೂ ಇಲ್ವಲ್ಲ, ಏನು ಏನಂತಾರೆ, ಎವಿಡೆನ್ಸೇ ಇಲ್ಲ. ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ಸಪ್ಪಿಗೆ ಯಾರಿಗಾರು ಫೋನ್ ಮಾಡೋಣ ಅಂದರೆ ಯಾರೂ ತಗೊಳ್ಳೋರಿಲ್ಲ. ಅದಕ್ಕೆ ನೆಕ್ಸ್ಟ್ ಜಾಗ ಹುಡ್ಕೊಂಡು ಹೋದೆ. ಅಲ್ಲಿ ರಾಣಿ ಇರಬೇಕಂದ್ರೆ ಕಿಂಗ್ ಇನ್ನೊಂದು ಕಡೆ ಇರಬೇಕು. ಇವರಿಬ್ಬರು ಗಲಾಟೆ ಮಾಡ್ಕೊಂಡು ಬೇರೆ ಬೇರೆ ರೂಮ್ ಮಾಡಿದ್ರೆ ಇದೇ ಹರಣಿ ಹೋಂಡಾ ಅಂತಾರೆ. ಹೋಂಡಾ ಅಂದರೆ ಬೈಕ್ ಹೋಂಡಾ ಅಲ್ಲ. ಹೋಂಡಾ ಅಂದರೆ ಇಲ್ಲಿ ನೀರು ಬಂದು ಶೇಖರಿಸ್ಕೊಳ್ಳೋ ಜಾಗ ಹೋಂಡಾ. ಈ 4 ಜನ ಚಿಕ್ಕ ಮಕ್ಕಳು ನನಗೆ ಪರಿಚಯ ಆದರೂ ಓಡ್ತಾರೆ ಚಪ್ಪಲ್ ಇಲ್ದಾನೆ. ಕೇಳಿದ್ರೆ ನೋವಲ್ವೇನೋ ಅಂದರೆ ಇದೆಲ್ಲ ನನಗೆ ಚಿಲ್ಲರ್ ವಿಷಯ ಅಂತಾರಪ್ಪ. ಇದೇ ನಮ್ಮ ರಾಜನ ಕೋಟೆ ಇರಬೇಕು. ಇವನು ಮತ್ತು ಅವನು ಏನು ಗಲಾಟೆ ಮಾಡ್ಕೊಂಡ್ರು ಗೊತ್ತಿಲ್ಲ, ದೂರ ಇದ್ದರು. ಅದಕ್ಕೆ ಮೋಸ್ಟ್ಲಿ ಮಕ್ಕಳಾಗಿಲ್ಲ ಅನಿಸುತ್ತೆ. ನನ್ನ ಐ ಆಮ್ ಥಿಂಕಿಂಗ್, ಬಟ್ ಐ ಡೋಂಟ್ ನೋ ದ ಟ್ರೂತ್. ಅಯ್ಯೋ ದೇವ್ರೆ, ಆಗ್ತದೆ ಬಂತ ಅನಿಸುತ್ತೆ. ಟೆಂಪಲ್ ಇದೆಲ್ಲ ಟೆಂಪಲ್ ಅಲ್ವಾ? ಎಲ್ಲ ನಿಮ್ಗೆ ಏನು ಬೇಕು ಟೆಂಪಲ್ಗೆ ತಗೊಂಡೋಗೋದೆಲ್ಲ ಇಲ್ಲಿ ಅಂಗಡಿಗಳವೆ. ವಾಟ್ ಇಸ್ ದಿಸ್? ಐ ಕಿಂಗ್ಸ್ ಪ್ಯಾಲೇಸ್ ಸೆಪ್ರೇಟಾಗಿದ್ದ. ಮೋಸ್ಟ್ಲಿ ಅವನ ವೈಫಿಗೆ ಗೊತ್ತಾಗಬಾರ್ದು ಅಂತ ಬೇರೆ ಏನಾದ್ರು ಅಫೇರ್ ಇಟ್ಕೊಂಡಿದ್ನ. ಇಷ್ಟು ಕೊಲೆ ಮಾಡಿ ಇಟ್ಕೊಂಡವ್ರೆ ಜನಗಳು. ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ. ಓಪನ್ ಆಗಿದೆ, ಗೇಟ್ ಇಲ್ಲ. ಇನ್ನೇನು ಅಟ್ಯಾಕ್ ಮಾಡದೆ ಇದ್ರೆ ಇವನೇನಪ್ಪ ಮಾಡ್ಕೊಂಡಿದ್ದ? ಗುಂಡಿಟ್ಕೊಂಡಿದ್ನ ಏನಕ್ಕೆ? ಶಾರ್ಟ್ ಪುಟ್ ಮಾಡೋಕ್ಕ ಗೊತ್ತಿಲ್ಲ. ಹಿಂಗಿತ್ತೇನೋ ಮೋಸ್ಟ್ಲಿ. ಎಲ್ಲ ಹೊಡೆದಾಕ್ಬಿಟ್ಟವ್ರು. ಯಾರು ಹೊಡೆದಾಕಿದ್ರು ಐ ಡೋಂಟ್ ನೋ ಅಬೌಟ್ ಇಟ್. ಬಟ್ ಒನ್ ಥಿಂಗ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಈಸ್, ಇಲ್ಲಿ ನಮ್ಮ ಲಿಂಗ ಏನು ಮಾಡ್ತು ಐ ಡೋಂಟ್ ನೋ. ಇದು ಹೊಸದಾಗಿ ಕಟ್ಟಿದಾರ, ಇಟ್ಟಿದಾರ, ಐ ಡೋಂಟ್ ನೋ ಅಬೌಟ್ ಇಟ್. ವೆರಿ ವೆರಿ ಕನ್ಫ್ಯೂಸಿಂಗ್, ರಿಯಲ್ ಕನ್ಫ್ಯೂಸಿಂಗ್. ಸೊ ಇವಾಗ ನಾವು ಟೆಂಪಲ್ ಇದೇ ಎಂದು ಏನಂದ್ರದಕ್ಕೆ ಉಂಚಂಗಿ ದುರ್ಗ, ಯಲ್ಲಮ್ಮನ ದುರ್ಗ